ಯೂತ್ ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಾರ್ಯಾಚರಣೆ ಚುರುಕುಗೊಳಿಸಿದ್ದು, ಇದೀಗ ಮತ್ತೆ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಎನ್. ಶಶಿಕುಮಾರ್ ಅವರು, ಹತ್ಯಾಕಾಂಡದಲ್ಲಿ ನೇರವಾಗಿ ಭಾಗಿಯಾದ ಆರೋಪಿಗಳನ್ನು ಬಂಧಿಸಲಾಗಿದೆ. ತನಿಖೆ ಪ್ರಗತಿಯಲ್ಲಿದ್ದು, ಪ್ರಕರಣದ ಬೇರುಗಳನ್ನು ಹುಡುಕಲಾಗುತ್ತದೆ ಎಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ತಿಳಿಸಿದರು. ಈ ಹತ್ಯೆಯ ಹಿಂದೆ ನೇರವಾಗಿ ಭಾಗಿಯಾದವರಲ್ಲದೆ ಪರೋಕ್ಷವಾಗಿ ಬೆಂಬಲ ನೀಡಿದವರು, ಸಂಚು ರೂಪಿಸಿದವರು ಹಾಗೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಯಾರೊಬ್ಬರನ್ನೂ ಪೊಲೀಸರು ಸುಮ್ಮನೆ ಬಿಡುವುದಿಲ್ಲ ಎಂದು ಅವರು ಖಡಕ್ ಎಚ್ಚರಿಕೆಯನ್ನು ಸಹ ನೀಡಿದರು. ಒಟ್ಟಿನಲ್ಲಿ ಇದೊಂದು ಅತ್ಯಂತ ಗಂಭೀರ ಪ್ರಕರಣ. ಈ ರೀತಿ ಪ್ರಕರಣಗಳು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡ್ತವೆ ಅನ್ನೋದು ಕೂಡ ಸತ್ಯ. ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡ್ತವೆ. ಹಾಗಾಗಿ ಅಷ್ಟೇ ಗಂಭೀರತೆಯಿಂದ ನಮ್ಮ ತನಿಖಾಧಿಕಾರಿ ಸೇರಿದಂತೆ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ನಾನು ಸೇರಿದಂತೆ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಂಡು ಒಂದು ಗುಣಮಟ್ಟದ ಮತ್ತು ಸಮಗ್ರ ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೀವಿ. ಸರ್ ಮಟ್ಟದವರು ಭಾಳಷ್ಟು ಜನ ಹಚ್ಕೊಂಡಿದ್ದಾರೆ. ಭಾಳಷ್ಟು ಜನ ಹಚ್ಕೊಂಡಂಗಿದ್ರು. ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಕೆಲವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಯಾರು ಹಚ್ಕೊಂಡಂಗಿದ್ದಾರೆ ಅದನ್ನೆಲ್ಲ ನಾನು ಅವ್ರ ವಿವರಗಳೆಲ್ಲ ಹೇಳಲಿಕ್ಕಾಗಲ್ಲ. ಯಾಕಂದರೆ ಸುಮಾರು 9 ರಿಂದ 10 ಗಂಟೆ ಸಮಯದಲ್ಲಿ ನಮ್ಮ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು, ಫೈರೋಜ್ ಪಠಾಣ್ ಅಂತ. ಆ ಪ್ರಕರಣದಲ್ಲಿ ಈಗಾಗಲೇ 9 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮುಂದೆ ಟೆಸ್ಟ್ ಐಡೆಂಟಿಫಿಕೇಷನ್ ಕರೆಕ್ಟ್ ಮಾಡೋದ್ರಿಂದ ಅವರು ಹೆಸರಾಗಲಿ ಅವ್ರ ಡೀಟೇಲ್ಸ್ ಆಗಲಿ ಡಿಸ್ಕ್ಲೋಸ್ ಮಾಡಲಿಕ್ಕೆ